ಹೆಸರು ಚಿತ್ರಾಂಗದೆ ತಾನೆ? ಕೆಲವರು ಪ್ರೀತಿಯಿಂದ ನನ್ನ ಗದೆ ಅಂತಾನೂ ಕರೀತಾರೆ. ನಿಮ್ ವಿಷಯ ಎಲ್ಲ ನಂಗೆ ಗೊತ್ತಾಗಿದೆ. ನೀವು ಚೀಟಿ ವ್ಯವಹಾರನ ತುಂಬಾ ಚೆನ್ನಾಗಿ ನಡೆಸ್ತೀರಂತೆ. ನಿನ್ ವಿಷಯನೂ ಎಲ್ಲ ಗೊತ್ತಾಗಿದೆ. ನೀನು ಈ ಮನೆ ಆಧಾರ ಸ್ತಂಭ ಅಂತೆ. ಈ ವಿಷಯನ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಹೇಳ್ಬೇಕಾದವ್ರೆ ಹೇಳ್ತಾ ಇಲ್ವೇ? ಸರಿ, ಏನ್ ಕೆಲಸ ಮಾಡ್ಕೊಂಡಿದ್ಯಾ ನೀನು? ಅಡ್ಗೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಜೀವನ ಪೂರ್ತಿ ಮುಸ್ರೆ ತಿಕ್ಕೊಂಡೇ ಇದ್ಬಿಡ್ತೀಯ ಬಿಡು. ಇಲ್ಲ ಇಲ್ಲ, ನಮ್ಮ ಯಜಮಾನ್ರು ಪಾಂಡುರಂಗ ಗಂಡುಗಲಿ ಅಂತ. ಎಡ್ಗೈ ಎತ್ತಿದ್ರೆ ವೀರ ಕೇಸರಿ, ಬಲ್ಗೈ ಎತ್ತಿದ್ರೆ ವೀರ ಮದಕರಿ. ಇವತ್ತಲ್ಲ ನಾಳೆ ನನ್ನ ಕೈ ಹಿಡ್ದೇ ಹಿಡಿತಾರೆ. ಕೈ ಹಿಡಿಯೋವರೆಗೂ ಗ್ಯಾರಂಟಿ ಇಲ್ಲ. ಕೈ ಹಿಡಿದ್ಮೇಲೂ ಸಂಬಂಧ ಹೀಗೆ ಉಳಿಯುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಸರಿ, ನೀನ್ ಸ್ವಂತ ಏನು ಮಾಡ್ಬೇಕು ಅಂತ ಆಸೆ ಇಲ್ವಾ ನಿನ್ಗೆ? ಆಸೆ ಇದೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇ ನಂಗೆ ದಾರಿ ತೋರಿಸ್ಬೇಕು. ನಿನ್ ದಾರಿ ತೋರ್ಸಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಹೆಂಗಸರು ದುಡಿದ್ರೆ ಗಂಡಸರು ಬಾಲ ಮುದುರ್ಕೊಂಡು ಬಿದ್ದಿರ್ತಾರೆ. ಇವತ್ತಲ್ಲ ನಾಳೆ ಪಾಂಡುರಂಗ ನಿನ್ ಕೈ ಹಿಡ್ದೇ ಹಿಡಿತಾರೆ. ಚಂಪ ಚಮೇಲೆ, ಅಲ್ಲ ಇದೇನು ನಾನು ನೋಡ್ತಾ ಇರೋದು ಕಾಣಿಸೋ ಇಲ್ಲ ನೆನಸೋ? ಏನಿದು ಇಷ್ಟೊಂದು ದುಡ್ಡಿನ ಸರಮಾಲನ ಹಾಕೊಂಡ್ಬಿಟ್ಟಿದ್ಯಾ? ಏನು ಯಜಮಾನ್ರೆ, ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಮುಸ್ರೆ ತಿಕ್ಕೊಳ್ಳಲ್ಲ, ಲಕ್ಷ್ಮೀ ಪುತ್ರಿ ಅಂತ? ಅದಕ್ಕೆ ತಾನೇ ನಾನು ನಿನ್ನನ್ನು ಕರ್ಕೊಂಡ್ಬಂದು ನನ್ನ ಮನೆಯಲ್ಲಿ ಇಟ್ಕೊಂಡಿರೋದು. ನೋಡು, ಹಿಂಗೆಲ್ಲ ಒಬ್ಬಳ ಹತ್ರನೇ ಇಟ್ಕೊಬಿಡ, ದೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲದನ್ನು ಬಿಚ್ಚಿ ಕೊಟ್ಟುಬಿಡು, ಒಂದು ಕಡೆ ಎತ್ತಿಟ್ಟಿರ್ತೀನಿ. ನಿನಗೆ ಯಾವಾಗ ಬೇಕೋ ಕೇಳು, ಒಂದೊಂದೇ ಕಿತ್ತಿ ಕಿತ್ತಿ ಕೊಡ್ತೀನಿ. ಇದಿಷ್ಟು ನಿಮಗೆ ಬೇಕು ಅಂದ್ರೆ ನೀವು ನನ್ನ ಕೈ ಹಿಡಿಬೇಕು. ಅಷ್ಟೇ ತಾನೇ, ಈಗಲೇ ನಮ್ಮ ಮೆಂಡ್ರ ಕೈ ಬಿಟ್ಟೆ, ನಿನ್ನ ಕೈ ಹಿಡ್ದೆ. ನಮ್ಮ ಯಜಮಾನ್ರೆ ನನ್ನ ಕೈ ಹಿಡಿದ್ರು, ನಮ್ಮ ಯಜಮಾನ್ರೆ ನನ್ನ ಕೈ ಹಿಡಿದ್ರು, ನಮ್ಮ ಯಜಮಾನ್ರೆ ನನ್ನ ಕೈ ಹಿಡಿದು ಬಿಟ್ರು, ನಮ್ಮ ಯಜಮಾನ್ರೆ ನನ್ನ ಕೈ ಹಿಡಿದ್ರು. ಇಷ್ಟೊತ್ತು ನನ್ನ ಕಟ್ಟಿದ ಕನ್ಸ್ ಕಾಣ್ತಾನೆ ಇರ್ತೀಯಾ ಇಲ್ಲ ದುಡ್ಡು ಮಾಡಕ್ ಒಂದ್ ದಾರಿ ನೋಡ್ತೀಯಾ? ದುಡ್ಡಿದ್ರೇನೆ ಮನುಷ್ಯನ ಬೆಲೆ ಅಂತ ನಂಗೆ ಈಗ ಗೊತ್ತಾಯ್ತು. ಆದ್ರೆ ಆ ದುಡ್ಡನ್ನ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ತೀಯಾ? ನೋಡು, ಕೋಲ್ಕದಲ್ಲಿ ದುಡ್ಡು ಹಾಕಿಟ್ರೆ ಅದು ಬೆಳೆಯಲ್ಲ, ಹಾಗೇ ಇರುತ್ತೆ. ಸಸಿ ನೆಟ್ರೆ ಅದು ಗಿಡವಾಗಿ ಹಿಗ್ಗತ್ತೆ. ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಹಾಕಿಟ್ರೆ ಅದು ಮುಗ್ಗತ್ತೆ. ದುಡ್ಡು ಸಂಪಾದನೆ ಮಾಡೋದಕ್ಕೆ ದಾರಿ ತೋರಿಸು. ನೀನು ಚೀಟಿ ವ್ಯವಹಾರ ಮಾಡು, ಅದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. 30,000 ಹಾಕಿದ್ರೆ 50,000 ಬರುತ್ತೆ, 50,000 ಹಾಕಿದ್ರೆ 80,000 ಆಗತ್ತೆ. ದುಡ್ಡು ಬೆಳೀತಾ 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 ಅದು ಎಲ್ಲಿ ಹೋಗ್ಬಿಟ್ಟತ್ತೋ ಹೇಳಕ್ಕೆ ಆಗಲ್ಲ. ಚೀಟಿ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆ ಅಂತ ನಾನು ಕೇಳಿದೀನಿ. ಲಾಭ ಇಲ್ಲದೆ ಯಾರಾದ್ರೂ ವ್ಯವಹಾರ ಮಾಡ್ತಾರಾ? ಅಕಸ್ಮಾತ್ ನೀನೇನಾದ್ರೂ ಡಬ್ಬಲ್ ಚೀಟಿ ಹೋಯ್ತು ಅಂತ ಇಟ್ಕೋ, 10,000 ಹಾಕಿದ್ರೆ ಹೀಗೆ ಹೀಗೆ 20,000 ನಿನ್ನ ಅಕೌಂಟಿಗೆ ಜಮಾ ಆಗ್ಬಿಡುತ್ತೆ. ಆ ಚೀಟಿ ವ್ಯವಹಾರ ನಾನು ಮಾಡ್ತೀನಿ, ಹೇಗೆ ಅಂತ ಹೇಳ್ಕೊಡ್ತೀಯಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ವ್ಯವಹಾರ ನಾನ್ ಮಾಡ್ತೀನಿ. ನಿನ್ ಕಡೆಯವ್ರನ್ನೆಲ್ಲ ಮೆಂಬರ್ ಮಾಡ್ಸೋ, ಕರೆಕ್ಟ್ ಆಗಿ ಕಂತ್ಗಳನ್ನ ಕಟ್ಟಿಸ್ಕೋ. ಆ ಕಂತನ್ನೆಲ್ಲ ತಂದು ನನಗೆ ಕೊಡು, ನಿನಗೆ ಇಷ್ಟು ಅಂತ ಕಮಿಷನ್ ಕೊಡಿಸ್ತೀನಿ. ಒಂದೇ ವರ್ಷದಲ್ಲಿ ನೀನು 3 ಕಾರ್ಗಳಿಗೆ ಓನರ್ ಆಗ್ಬಿಡ್ತೀಯ. Let's jump. Come this side. ಏನ್ ಸಜ್ಜಿಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರ್ಯ ಮತ್ ಪಕ್ಕದಲ್ಲಿ ಇರ್ಲಿ. ನನ್ನನ್ನು ಕರ್ದಿದ್ ಯಾಕೆ ಅಂತ ಹೇಳಿ. ಯಾರೇ ಅವರಿಬ್ರು? ಅವರು ನಮ್ಮ ಕಾರ್ಮಿಕ ಸಂಘದವರು. ಪಾಪ ಇಬ್ರು ಜಗಳ ಮಾಡ್ಕೊಂತಿದ್ದಾರೆ. ಸಂಧಾನ ಮಾಡ್ಸೋದಿಕ್ಕೆ ಅಂತ ನಮ್ಮ ಮನೆಗೆ ಕರ್ಸಿದ್ದೀನಿ. ಅದಕ್ಕೆ ಅಂತ ಕಾರ್ಮಿಕ ಸಂಘ ಇದೆಯಲ್ಲ, ಮನೆಗೆ ಯಾಕೆ ಕರ್ಸ್ಬೇಕಿತ್ತು? ಸಂಧಾನ ಮಾಡ್ಸಕ್ಕೆ ಅಂತ ನಾನು ಅಲ್ಲಿಗೆ ಹೋಗ್ಬಿಟ್ರೆ ನಿಮಗೆ ಬೇಸ್ ಹಾಕೋರು ಯಾರು? ಅದಕ್ಕೆ ಮನೆಗೆ ಕರ್ಸಿದ್ದೀನಿ. ನೀವು ಹೊರಡಿ, ನಿಮ್ಗೆ ಟೈಮ್ ಆಗುತ್ತೆ. ಭಾಷಣ ಮಾಡೋದಕ್ಕೆ ಲೇಟ್ ಆದ್ರೆ ಬೇರೆ ಯಾರಾದ್ರೂ ಮೈಕ್ ಇಟ್ಕೊಂಡ್ಬಿಡ್ತಾರೆ. ಚಂಪ, ಯಾವಾಗ್ಲೂ ನನ್ನನ್ನ ಮನೆಯಿಂದ ಆಚೆ ಓಡಿಸೋದಕ್ಕೆ ಕಾಯ್ತಾ ಇರ್ತೀಯಲ್ಲ? ನಾನು ಬಂದಿರೋದೇ ಅದಕ್ಕೆ ತಾನೆ. ಏನಿಲ್ಲ, ನಿಮ್ಗೆ ಟೈಮ್ ಆಗುತ್ತೆ, ಹೊರಡಿ ಅಂತೆ. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಇರಿ, ಯಾರು ಬೇಡ ಅಂದ್ರು? ನಾನು ಇರಲ್ಲ, ಹೋಗ್ತೀನಿ. ಅಯ್ಯೋ, ಏನ್ ಬೇಕಾದ್ರೂ ಮಾಡ್ಕೋತಾಯಿ. ಅಂದ್ಮೇಲೆ ವಿಚಾರಿಸ್ಕೋತೀನಿ. ಲೇ ಚಂಪಾ, ನನ್ನ ಸೊಸೆ ಹೋಗಾಯ್ತಲ್ಲ, ಅದೇನು ಅಂತ ಈಗಲಾದ್ನು ಹೇಳೆ. ಅಯ್ಯೋ ಅತ್ತೆ, ಆ ಚೀಟಿ ವ್ಯವಹಾರ ಮಾಡೋ ಚಿತ್ರಾಂಗದೇ ಸಿಕ್ಕಿದ್ಲು. ಚೀಟಿ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆಯಂತೆ. ಅದಕ್ಕೆ ನಾನೇ ಮುಂದೆ ನಿಂತು ವ್ಯವಹಾರ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ದೀನಿ. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಏನೇ ಮಾಡ್ತೀಯಾ? ನಿಮ್ಮ ಮಗನ ಬುಟ್ಟಿಗೆ ಹಾಕೊಂಡು ಊಟಿಗೆ ಕರ್ಕೊಂಡು ಹೋಗ್ತೀನಿ. ಹಾಯ್ ಚಂಪ. ಬನ್ನಿ ಬನ್ನಿ ಬನ್ನಿ. ಅತ್ತೆ, ನಾನು ಹೇಳಿದ್ದಲ್ಲ ಚೀಟಿ ಚಿತ್ರಾಂಗದೆ ಅಂತ, ಅದು ಇವರೇ. ಚಂಪ, ಚೀಟಿ ವ್ಯವಹಾರದಲ್ಲಿ ಏನೇನ್ ಲಾಭ ಇದೆ ಅಂತ ಎಲ್ರಿಗೂ ಹೇಳಿದ್ಯಾ ತಾನೆ? ಓ, ಹೇಳಿದ್ದೀನಿ. ಈಗ ಕಂತು ಕಟ್ಟಿಸ್ಕೊಳ್ಳೋದು ಒಂದೇ ಬಾಕಿ. ಮತ್ತಿನೇನು, ಹೆಸರು ಬರ್ಕೋ, ಕಂತು ಕಟ್ಟಿಸ್ಕೋ. ಯಾವ ಕಂತು ಕಟ್ಟಿದ್ರೆ ಎಷ್ಟು ಲಾಭ ಬರುತ್ತೆ? ಅದು 3-4 ತರ ಸ್ಕೀಮ್ ಇದೆ. 50,000ದೊಂದು, 1 ಲಕ್ಷದೊಂದು, 5 ಲಕ್ಷದೊಂದು, 10 ಲಕ್ಷದೊಂದು. ನಿಮಗೆ ಯಾವ ಸ್ಕೀಮ್ ಇಷ್ಟನೋ ಆ ಸ್ಕೀಮ್ ಪ್ರಕಾರ ನೀವು ಕಂತು ಕಟ್ಟಬೇಕು. ನೀವು ಎಷ್ಟು ಕಂತು ಕಟ್ತಿರೋ ಅದ್ರ ಪ್ರಕಾರ ಲಾಭ ಬರ್ತಾ ಹೋಗತ್ತೆ. ಹೀಗೆ ಕಟ್ತಾ ಹೋದ್ರೆ 1 ವರ್ಷದಲ್ಲಿ ಹೀಗೆ ತಿಂಗಳ ಕರೆಕ್ಟಾಗಿ
ಕಂತುಗಳನ್ನ ಚಂಪನ ಹತ್ರ ಕಟ್ತಾ ಹೋಗಿ ಅವಳ ಹತ್ರ ನಾನು ವಸೂಲಿ ಮಾಡ್ಕೊತೀನಿ. ನೀವೇನಾದ್ರೂ 1 ತಿಂಗಳು ಮಿಸ್ ಮಾಡಿದ್ರೆ ಈಗ ಕಟ್ಟಿರೋ ದುಡ್ಡು ಗೋವಿಂದ. ಚಂಪಾ ತಗೊಳ್ಳೆ ಈ ತಿಂಗಳು ಚೀಟಿ ದುಡ್ಡು. ನಿಂದು ನಾಳೆ ಕೊಟ್ರಾಗಲ್ವಾ? ನಾಳೆ ಕೊಟ್ರೆ ಈಗ ಬೋನಸ್ ಸಿಗಲ್ಲ, ಪರವಾಗಿಲ್ವಾ? ಬೇಡ, ಇವಾಗಲೇ ಕೊಡ್ತೀನಿ. ಸರಿ, ನೀವಿನ್ ಹೊರಡಿ. ನನ್ನ ಜಾಜಿ ಅಕ್ಕ ಬಂದ್ರೆ ಕೆಲಸ ಕಟ್ಟೋಗುತ್ತೆ. ಈ ತಿಂಗಳು ಚೀಟಿ ದುಡ್ಡು. ಚಂಪಾ, ಇದು ನನ್ನ ಚೀಟಿ ದುಡ್ಡು ಕಣೆ. ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಯಜಮಾನ್ರಿಗೆ ಹೇಳ್ಬೇಡ. ಹೇಳಿದ್ರೆ ಏನಾಗುತ್ತೆ? ಚೀಟಿ ದುಡ್ಡು ಎತ್ಬಿಟ್ಟು ನನಗೆ ಕೊಡು ಅಂತ ಗಲಾಟೆ ಮಾಡ್ತಾರೆ. ಚಂಪಾ ಏನೇ ಕೈಯಲ್ಲಿ ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ಯಾ? ಏನ್ ವ್ಯವಹಾರ ನಡೆಸ್ತಿದ್ಯಾ? ಚೀಟಿ ವ್ಯವಹಾರ ನಡೆಸ್ತಿದ್ದಾಳೆ. ಚಂಪಾ, ಚೀಟಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ದಾಯ್ತಾ? ಆಯ್ತಾಯ್ತು. ತಗೊಳ್ಳಿ. ಚಂಪಾ, ಹೂ ಇಸ್ ದಿಸ್? ನಾನೇ ಹೇಳ್ತೀನಿ ಮೇಡಮ್. ನನ್ನ ಹೆಸರು ಚೀಟಿ ಚಿತ್ರಾಂಗದೆ ಅಂತ. ಕೆಲವ್ರು ನನ್ನ ಪ್ರೀತಿಯಿಂದ ಗದೆ ಅಂತಾನೂ ಕರೀತಾರೆ. ಚಂಪಾ, ನೆಕ್ಸ್ಟ್ ಮಂತ್ ಮತ್ತೆ ಬರ್ತೀನಿ. ಕಂತುಗಳನ್ನೆಲ್ಲ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಬಿಡು. ಓಕೆನಾ? ಬಾಯ್ ಬಾಯ್. ಚಂಪಾ, ಹೌ ಡೇರ್ ಯು? ನನ್ನ ಮನೆಯಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಚೀಟಿ ವ್ಯವಹಾರ ನಡೆಸ್ತಾ ಇದೆಯಲ್ಲ, ನಿನಗೆ ಸ್ವಲ್ಪ ಶೇಮ್ ಆಗಲ್ಲನೆ? ಈ ಚೀಟಿ ವ್ಯವಹಾರದಲ್ಲಿ ಎಷ್ಟು ಲಾಭ ಇದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ನನ್ನ ಮನೆಯಲ್ಲಿ ಈ ಚೀಟಿ ವ್ಯವಹಾರ ನಡೀಬಾರ್ದು. ಅಷ್ಟೇ ತಾನೇ? ಬೇಡ ಹೋಗ್ರಿ. ಇನ್ಮೇಲಿಂದ ಎಲ್ಲಿ ವ್ಯವಹಾರ ನಡೆಸ್ಬೇಕೋ ಅಲ್ಲೇ ನಡೆಸ್ಕೊತೀನಿ. ಅಲ್ಲಿ ನೋಡ ಚಂಪಾ ಮರದ ಕಳ ಕೂತ್ಕೊಂಡು ಏನೋ ಬರೀತಿದ್ದಾಳಲ್ಲೋ. ಪಾವಂಗೆ ಲವ್ ಲೆಟರ್ ಬರೀತಿರ್ಬೇಕು. ಬಾ ಕೇಳೋಣ. ಚಂಪಾ ಎಲ್ಲಿ ಕೂತ್ಕೊಂಡು ಏನು ಬರಿತಾ ಇದ್ಯಾ? ಪ್ರೇಮ ಪತ್ರನ? ನನ್ಗೆ ಯಾವ ಪ್ರೇಮಿ ಇದಾನೆ ಅಂತ ಪತ್ರ ಬರೀಲೆ. ಸಾಕು ಸುಮ್ಮನಿರೆ. ನೀನು ಪತ್ರ ಬರೀತಿರೋದು ನಮ್ಮ ಭಾವಂಗ್ ತಾನೆ. ಅವ್ರಿಗೆ ಯಾಕೋ ಪತ್ರ ಬರೀಲಿ? ಯಜಮಾನ್ರು ಯಾವಾಗ್ಲೂ ನನ್ನ ಹೃದಯದ ಹತ್ರನೇ ಇರ್ತಾರೆ. ಮಕ್ಕಳು ಕೂತ್ಕೊಂಡು ಏನ್ ಬರಿತಾ ಇದ್ಯಾ? ಶಾನ್ಭೋಗ್ರ ಲೆಕ್ಕನ? ಅಲ್ಲ, ಚೀಟಿ ಲೆಕ್ಕ. ಅದನ್ನ ಮನೇಲಿ ಕೂತ್ಕೊಂಡು ಬರಿಬೋದಾಯ್ತು, ಇಲ್ಲಿ ಕೂತ್ಕೊಂಡು ಯಾಕೆ ಬರಿತಾ ಇದ್ಯಾ? ಮನೆಯಲ್ಲಿ ಕುತ್ಕೊಂಡು ಬರೆಯೋದಕ್ಕೆ ಅಜ್ಜಾಜಿ ಬಿಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಬರಿತಾ ಇದೀನಿ. ಸರಿ ಸರಿ, ನಿನ್ ಪಾಡಿಗೆ ನೀನ್ ಬರ್ಕೋ. ನಾವಿಬ್ರು ಇಲ್ಲೇ ಇದ್ದು ನಿನ್ಗೇನು ಆಗದಿರೋಗ್ ನೋಡ್ಕೋತೀವಿ. ನೀನ್ ಆಮೇಲೆ ಕಮಿಷನ್ ಅಂತ ಒಂದು 200 ರೂಪಾಯಿ ಇಲ್ಲಿ ತಳ್ಬಿಡು. ನೀವ್ ಯಾವ ಮಿಷಿನ್ ಆಪರೇಷನ್ ಮಾಡಿದಿರಾ ಅಂತ ನಾನು ನಿಮ್ಗೆ ಕಮಿಷನ್ ಕೊಡ್ಬೇಕಪ್ಪ? ನಿಮ್ಮಂತ ದಡ್ರು ಈ ಜಗತ್ನಲ್ಲೇ ಇಲ್ಲ. ಯಾರನ್ನ ನೀನ್ ತಟ್ರು ಅಂತಿರೋದು? ನಾನು ಡಿಟೆಕ್ಟಿವ್ ನಂಬರ್ 1. ನಾನು ಡಿಟೆಕ್ಟಿವ್ ನಂಬರ್ 2. ಮತ್ತಿನ್ನೇನ್ರು? ಯಾವಾಗ ನೋಡಿದ್ರು 200 ರೂಪಾಯಿ ಇಸ್ಕೊಂಡು ಹೋಗಿ ಚೆನ್ನಾಗಿ ಮಸಾಲೆ ದೋಸೆ ತಿನ್ಕೊಂಡು ಬರ್ತಿರಲ್ಲ, ಅದೇ 200 ರೂಪಾಯಿನ ಇಂಥ ಚೀಟಿಗೆ ಹಾಕಿದಿದ್ರೆ ಇಷ್ಟೊತ್ತಿಗೆ 2 ಲಕ್ಷ ರೂಪಾಯಿ ಆಗಿರೋದು. 2 ಲಕ್ಷನ? ಯಪ್ಪಾ ಲೋಪದ್ದು, ಈ ಚೀಟಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ದೇವ್ರ ನನಗೆ ಗೊತ್ತಿರಲಿಲ್ಲ ಕಣೋ. ಹಾಗಿದ್ರೆ ಈ ಕೂಡಲೇ ನಾವು ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡ್ಬಂದು ಚೀಟಿ ಹಾಕ್ಬಿಡೋಣ. ಅಲ್ಲಿಗೆ ಇನ್ನು 2 ಚೀಟಿ ಬಂದಂಗಾಯ್ತು. ದಂಡ್ಪಿಂಡ ನಂಬರ್ 1, ದಂಡ್ಪಿಂಡ ನಂಬರ್ 2. ಚಂಪಾ ಚಂಪಾ ತಗೊಳ್ಳೆ ನನ್ನ ಚೀಟಿ ದುಡ್ಡು. ಯಾಕತ್ತೆ ಹಿಂಗ್ ಕದ್ದು ಮುಚ್ಚಿ ಕೊಡ್ತಾ ಇದ್ದೀರಾ? ಅಯ್ಯೋ, ಮನೆಯಿಂದ ನನ್ನ ಸೊಸೆ ಕಣ್ ತಪ್ಪಿಸಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ನಾನು ಚೀಟಿ ಕಟ್ತೀನಿ ಅನ್ನೋ ವಿಷಯ ಅವಳು ಗೊತ್ತಾದ್ರೆ ಸುಮ್ಮನೆ ಬಿಡ್ತಾಳೇನೆ. ನನಗೆ ಚೀಟಿ ಯಾಕೆ ಕೊಡ್ತಾಳೆ? ಎಲ್ಲೇ ಚಂಪಾ, ಇದು ನನ್ನ ಚೀಟಿ ದುಡ್ಡು ಕಣೆ. ಚಂಪಾ, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ಯಾ ಕಣೆ. ಆದ್ರೂ ನಮ್ ಜಾಜಿ ಎತ್ಕೆಗೆ ಯಾಕೋ ಇದು ಇಷ್ಟನೇ ಆಗ್ತಿಲ್ವಲ್ಲ? ಚೆನ್ನಾಗಿ ಬದ್ಕೋರ್ಕೊಂಡ್ರೆ ನಿಮ್ ಜಾಜಿ ಎತ್ಕೆಗೆ ಯಾವಾಗ ತಾನೇ ಆಗುತ್ತೆ ಹೇಳು? ಹೀಗೆ ಪ್ರತಿ ತಿಂಗಳ ಕಂತನ್ನ ತಪ್ಪದೆ ಕಟ್ತಾ ಇರಿ. ಕೊನೆಗೊಂದ್ ದಿವಸ ಒಳ್ಳೆ ದುಡ್ಡು ಬರುತ್ತೆ. ಏ ಚಂಪಾ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಅದು ಅತ್ತೆ ಹೇಳ್ಬಿಡ್ಲಾ? ಯಾವ್ದಕ್ಕೇನಂತ ಹೇಳೆ? ಚೀಟಿ ವ್ಯವಹಾರ ಮಾಡ್ತಾ ಇದ್ದೀನಿ. ಮರದ ಕೆಳಗಡೆ ಕುತ್ಕೊಂಡು ಚೀಟಿ ವ್ಯವಹಾರನ? ಮನೆಯಲ್ಲಿ ಮಾಡೋದಕ್ಕೆ ನಿಮ್ ಫ್ರೆಂಡ್ ಬಿಡ್ಬೇಕಲ್ಲ, ನಮ್ಗೆಲ್ರಿಗೂ ಲಾಭ ಸಿಗ್ತಾ ಇದೆ ಅಂತ ಆ ಎಮ್ಮಗ್ ಹೊಟ್ಟೆ ಉರಿ. ಏಯ್, ನಮ್ಮನ್ನು ಚೀಟಿಗೆ ಸೇರ್ಸ್ಕೊಂತೇನೆ. ಪ್ರತಿ ತಿಂಗಳು ತಪ್ಪದೆ ಕಂತು ಕಟ್ತೀನಿ ಅನ್ನೋದಾದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಎಷ್ಟು ಕಟ್ಬೇಕು? 500 ರೂಪಾಯಿ. ಆದ್ರೆ ಈ ವಿಷಯ ಜಾಜಿಯವ್ರಿಗೆ ಮಾತ್ರ ಗೊತ್ತಾಗ್ಬಾರ್ದು. ನಾವ್ಯಾಕೆ ಹೇಳಕ್ ಹೋಗೋಣ? ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಆ ಎಮ್ಮ ಕಲ್ ಹಾಕೋದಕ್ಕೆ ಕಾಯ್ತಿರ್ತಾಳೆ. ಜಾಜಿ ಅವ್ರೆ ನೋಡಿ, ನೀವು ಒಳ್ಳೆ ಕೆಲ್ಸಕ್ಕೆ ಕಲ್ಲಾಕ್ತಿರಂತೆ. ನೀವು ಕಲ್ಲಾಕೋದು ಬರೀ ಶಂಕುಸ್ಥಾಪನೆಗೆ ತಾನೇ? ನೋಡು, ಮನೇಲಿ ಚೀಟಿ ವ್ಯವಹಾರ ಮಾಡ್ಬೇಡ ಅಂದಿದ್ದಕ್ಕೆ ಇಲ್ಲಿ ಬಂದು ಬಿಸ್ನೆಸ್ ಶುರು ಮಾಡಿದಾಳೆ. ಜಾಜಿ ಅವರೇ, ಚೀಟಿ ವ್ಯವಹಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಅದಕ್ಕೆ ಪ್ರತಿ ತಿಂಗಳು 200 ರೂಪಾಯಿ ಕಟ್ಕೊಂಡು ಹೋಗ್ತಿದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಈ ಚೀಟಿ ವ್ಯವಹಾರದಲ್ಲಿ ಎಷ್ಟು ಲಾಭ ಇದೆ ಅಂತ. ಹೇಗಾದ್ರೂ ಮಾಡಿ ಚಂಪಾ ನಡೆಸ್ತಿರೋ ಚೀಟಿ ವ್ಯವಹಾರನ ಸ್ಟಾಪ್ ಮಾಡಿಸಿ ನಾನ್ ನಡ್ಸ್ಕೊಂಡು ಹೋಗಿ ಮಾಡ್ಬೇಕಲ್ಲ. ಅದಕ್ಕೆ ನೀವು ಹೂ ಅನ್ನಿ, ಆ ಚಂಪನ ಹೆಸರನ್ನ ಕೆಡಿಸ್ಬಿಡ್ತೀವಿ. ಲೇ ಬಿಟ್ಲ, ಮೇನ್ ಲೀಡರು ಚಂಪಾ ಅಲ್ಲ ಕಣೋ, ಚಿತ್ರಾಂಗದೆ. ಸ್ಪಾಯ್ಲ್ ಮಾಡೋ ಹಾಗಿದ್ರೆ ಚಿತ್ರಾಂಗದೆ ನೇಮ್ನ ಸ್ಪಾಯ್ಲ್ ಮಾಡ್ಬೇಕು. ಅದರಿಂದ ನಿಮ್ಗೇನ್ ಲಾಭ? ಆಗ ಚಿತ್ರಾಂಗ
ಹೀಗೆಲ್ಲ ಮಾಡಿದ್ರೆ ಕಮಿಷನ್ ನನಗೆ ಸಿಗುತ್ತೆ. ಜಾಜತ್ಗೆ ನೀವು ಮಸಾಲೆ ದೋಸೆಗಿಂತ 200 ರೂಪಾಯಿ ಕೊಡಿ, ಆ ಚಿತ್ರಾಂಗದ ಹೆಸರನ್ನ ಕೆಡಿಸ್ಬಿಡ್ತೀವಿ. ಬನ್ನಿ 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 ಬನ್ನಿ. ಲಪ್ಪತ್ತ ಪಾಪ ಇವ್ರು ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ ಕಣ. ಗ್ರಹಚಾರ ನೆಟ್ಟಿಗಿಲ್ಲ ಕಣ, ದುಡ್ಡು ಕಟ್ತಾರೆ ಕಳ್ಕೊತಾರೆ ಅಷ್ಟೇ. ಯಾಕೆ ಏನಾಯ್ತು? ಇವಾಗ ನೀನ್ ಹೇಳ್ತು ನಾನು ಹೇಳ. ನಾನು ಹೇಳ್ತೀನಿ, ನೀ ಕಡೆ ಬಾ. ನೋಡಿ ಮೇಡಮ್, ನೀವಿವಾಗ ಚೀಟಿ ಕಟ್ತಾ ಇರೋದು ಚಿತ್ರಾಂಗದೆ ಅನ್ನೋರ ಹತ್ರ ತಾನೆ? ಹೌದು, ಈಗಾಗಲೇ 3 ಕಣ್ ಚೀಟಿ ಕಟ್ಟಿದೀವಿ. ಅಯ್ಯೋ, ನಿಮಗೆ ದುಡ್ಡು ಕಳ್ಕೊಳ್ಳೋದಿಕ್ಕೆ ಬೇರೆ ಜಾಗ ಸಿಗ್ಲಿಲ್ವೇನ್ರಿ? ಆ ಚಿತ್ರಾಂಗದ ಹತ್ರ ಚೀಟಿ ಕಟ್ಬೇಕಿತ್ತೇನ್ರಿ? ಅದ್ರ ಬದಲು ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕಿ ತಂದೆ ಕಾಪಾಡಪ್ಪ ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗೋದಕ್ಕೆ ಒಂದ್ ಒಳ್ಳೆ ಗಂಡು ಕಳಿಸಿರೋನು. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ಆ ಚಿತ್ರಾಂಗದೇ ಸರಿ ಇಲ್ಲ, ಅವಳಿಗೆ ಸಿಕ್ಕಾಪಟ್ಟೆ ಹುಡುಗರು ಶೋಕಿ ಇದೆ. ನಿಮ್ಮ ಹತ್ರ ಚೀಟಿ ದುಡ್ಡು ವಸೂಲಿ ಮಾಡ್ತಾಳೆ, ಹೋಗಿ ಮಜಾ ಮಾಡ್ತಾಳೆ. ನಿಮಗೆ ನಮ್ಮ ಮಾತು ಮೇಲೆ ನಂಬಿಕೆ ಬರ್ಲಿಲ್ಲ ಅಂತಂದ್ರೆ ಅವಳೇ ಇಲ್ಲಿ ಬರ್ತಾಳೆ, ನೀವು ಕೇಳಿ. ನಾವೇನಾದ್ರು ಸುಳ್ಳು ಹೇಳಿದ್ರೆ ನನ್ನ ಮೀಸನ ಕಿತ್ ಇವ್ರು ಗಟ್ಟಿಸ್ಬಿಡ್ತೀನಿ. ಇಷ್ಟ್ರ ಮೇಲೆ ನಿಮ್ಮಿಷ್ಟ ಬಿಡಿ. ಬರ ಬಿಟ್ಲ, ಕಂಡವ್ರ ವಿಷಯ ನಮ್ಗೆ ಯಾಕೆ? ಅಯ್ಯೋ, ಈ ಚೀಟಿ ವ್ಯವಹಾರ ಮೋಸ ಅಂತ ಪೇಪರ್ ಅಲ್ಲಿ ಬರ್ತಾನೆ ಇತ್ತು. ಗೊತ್ತಿದ್ದು ಹಳ್ಳಕ್ ಬಿದ್ವಿ. ಅಲ್ಲಿ ನೋಡಿ ಯಾವ್ದೋ ಹುಡುಗಿ ಬರ್ತಿದ್ದಾಳೆ. ಲೇ, ಆ ಹುಡುಗಿ ಮುಖ ಮುಚ್ಕೊಂಡ್ ಬರ್ತಿರೋದ್ ನೋಡಿದ್ರೆ ನಮಗೆ ಯಾವ ಮಾರ್ಸಿ ಚೀಟಿ ಕಟ್ಟಕ್ ಹೋಗ್ತಿರ್ಬೇಕು. ಚಿತ್ರಾಂಗದ ಬಗ್ಗೆ ಫಿಟ್ಟಿಂಗ್ ಇಟ್ಬಿಡೋಣ. ನೀವು ಚಿತ್ರಾಂಗದ ಹತ್ರ ಚೀಟಿ ಹಾಕ್ಬೇಡಿ, ಅವಳು ತುಂಬಾ ಮೋಸಗಾರ್ತಿ. ಅವಳಿಗೆ ಹುಡುಗರು ಶೋಕಿ ಬೇರೆ ಇದೆ. ಅಯ್ಯೋ, ಏನ್ ಹೇಳ್ತಾ ಇದೀರಾ? ಚಿತ್ರಾಂಗದ ಹತ್ರ ಚೀಟಿ ಹಾಕಿದವ್ರಿಗೆ ಶನಿ ಕಾಟ ಶುರುವಾಗುತ್ತೆ ಅಂತ ಹೇಳ್ತಾ ಇದೀವಿ. ನಾನು ಚಿತ್ರಾಂಗದ ಹತ್ರನೇ ಚೀಟಿ ಹಾಕೋದು. ಅಯ್ಯ, ಎಷ್ಟು ಹೇಳಿದ್ಮೇಲೂ ನಾನು ಅವಳ ಹತ್ರನೇ ಚೀಟಿ ಹಾಕ್ತೀನಿ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಏನಾದ್ರು ಹುಚ್ಚುನಾಯಿ ಕಡ್ದಿದ್ಯಾ ಅಂತ? ಹೌದಾ? ನಾನೇ ಚಿತ್ರಾಂಗದೆ. ಏನ್ರಿ, ನನ್ನಂತ ಒಳ್ಳೆ ಹುಡುಗಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದೀರಲ್ಲ? ಅದು ಅದು ಜಾಜಿ ಅವ್ರು ಹೇಳಿದ್ರು ಅಂತ ಈ ತರ ಮಾಡ್ಬಿಟ್ವಿ. ಥು, ಜುಜುಬಿ ಮಸಾಲೆ ದೋಸೆ ದುಡ್ಡಿನ ಆಸೆಗೋಸ್ಕರ ನನ್ನ ಹೆಸರಿಗೆ ಮಸಿ ಬಳಿಯದ. ನಿಮಗ್ ಬುದ್ಧಿ ಸರಿ ಇದೆಯಾ? ಚಾಕು ತೆಗೆದಿದ್ದಾಳೆ ಕಣೋ. ಇಲ್ಲ ಕಣ, ಹೊಸ ತರ ಸ್ಪ್ರೇ, ಅದು ಹೊಡೆದ್ರೆ ನಿಂತಲ್ಲೇ ಮುಚ್ಚೋಗ್ಬಿಡ್ತೀವಿ. ಹೆದರ್ಕೋಬೇಡಿ, 200 ರೂಪಾಯಿ ತಗೊಳ್ಳಿ, ಮಸಾಲೆ ದೋಸೆ ತಿಂದು ಮಜಾ ಮಾಡಿ. ನೀವಿಷ್ಟು ಒಳ್ಳೆಯವರು ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ಇನ್ಮೇಲೆ ಯಾವತ್ತೂ ನಿಮ್ ಬಗ್ಗೆ ಮಾತಾಡೋದೇ ಇಲ್ಲ. ಗುಡ್ ಬಾಯ್ಸ್. ಸರಿ, ಜಾಜಿ ಎಲ್ಲಿ ಸಿಗ್ತಾಳೆ? ಅಯ್ಯ, ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ. 3 ಹೊತ್ತು ಮನೇಲೇ ಇರ್ತಾರೆ, ನೀವು ಅಲ್ಲೋಗಿ ಸಿಗ್ತಾರೆ. ಗಪ್ಪತ್ತು ಬಾರ ಹೋಗೋಣ. ಜಾಜಿ, ಈಗ ನಿನಗ್ ಕಾದಿದೆ. ಜಾಜಿ, ಓಹೋ, ಚೀಟಿ ಚಿತ್ರಾಂಗದೆ. ನನಗೆ ಗೊತ್ತಿತ್ತು ನೀನು ನನ್ನನ್ನು ಹುಡ್ಕೊಂಡು ನಮ್ಮನೆಗೆ ಬಂದೇ ಬರ್ತೀಯಾ ಅಂತ. ಆಕ್ಚುಲಿ ಈ ಸಲ ಎಲೆಕ್ಷನ್ ಅಲ್ಲಿ ನನ್ನ ಹತ್ರ ಚೀಟಿ ಹಾಕಿರೋರ್ಗೆಲ್ಲ ಹೇಳಿ ನಿನಗೆ ವೋಟ್ ಹಾಕ್ಸಿ ನಿನ್ನ ಕರೆಂಟ್ ಸಚಿವೆ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದೆ. ಯಾ, ಅದೇ ನೀನ್ ನೋಡಿದ್ರೆ ನನ್ನ ಹೆಸರಿಗೆ ಮಸಿ ಬಳಿತಾ ಇದೆಯಲ್ಲ, ನಾನ್ ಬಿಡ್ತೀನಾ? ನಿನ್ನ ಹೆಸರಿಗೆ ಡಿಸ್ಟೆಂಪರ್ ಬಳದ್ ಬಿಡ್ತೀನಿ. ನೋಡಿ, ಹಾಗೆಲ್ಲ ಮಾಡಕ್ ಹೋಗ್ಬಿಡಿ. ಆಕ್ಚುಲಿ ಈ ಚೀಟಿ ಬಿಸ್ನೆಸ್ ಅಲ್ಲಿ ಈ ಚಂಪಾ ಇನ್ವಾಲ್ವ್ ಆಗಿರೋದು ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಹಾಗಾಗಿ ನಾನು ಹೀಗೆ ಮಾಡ್ಬೇಕಾಯ್ತು. ಈ ಮಾತನ್ನ ನನಗೆ ಹೇಳ್ಬಾರ್ದ? ನಿನ್ನನ್ನೇ ಇನ್ವಾಲ್ವ್ ಮಾಡ್ಕೊತಾ ಇರ್ಲಿಲ್ವಾ? ಈಗಿನ ಕಾಲ ಮಿಂಚಿಲ್ಲ. ಆ ಜಾಗದಿಂದ ಈ ಚಂಪನ ಕಿತ್ತು ಹಾಕಿ ನನ್ನನ್ನು ಸೇರಿಸ್ಕೊಳ್ಳಿ. ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ ಕೈಯಲ್ಲಿ ಚೀಟಿ ಹಾಕಿಸ್ತೀನಿ. ನೀನ್ 10 ಜನರ ಕೈಲಿ ಹಾಕಿಸ್ತೀಯಾ? 10 ಜನದ ಕೈಯಲ್ಲ, 200 ಜನದ ಕೈಯಲ್ಲಿ ಚೀಟಿ ಹಾಕಿಸ್ತೀನಿ. ಹೌದಾ? ಒಂದ್ ಕೆಲಸ ಮಾಡು, ಮುಂದಿನ ತಿಂಗಳಿಂದ ನೀನೇ ದುಡ್ಡು ಕಲೆಕ್ಟ್ ಮಾಡಿ ನಂಗೆ ಪ್ರಾಂಪ್ಟ್ ಆಗಿ ಕೊಟ್ಬಿಡು. 1 ವರ್ಷಕ್ಕೆ ಕಮಿಷನ್ ಅಂತ 1 ಲಕ್ಷ ಕೊಡ್ತೀನಿ. ನಾನೇನ್ ಮಾಡ್ಲಿ? ಇವ್ರಿಗೆ ಅಸಿಸ್ಟೆಂಟ್ ಆಗಿ ಇದ್ಬಿಡು. ಟೆಲ್ ಮಿ ಪದ್ಮಜ, ಚಾಚಿ ಜಂಬಲ್ದಿನಿ ಸ್ಪೀಕಿಂಗ್. ನಾನು ಆ ಚೀಟಿ ಚಿತ್ರಾಂಗದ ಫೋನ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ, ರಿಸೀವೇ ಮಾಡ್ತಾ ಇಲ್ಲ. ನೋಡಿ ಪದ್ಮಜ, ಯು ಡೋಂಟ್ ವರಿ, ನಿಮ್ಮನೆಗೆ ನಾನೇ ಗ್ಯಾರಂಟಿ. ಓಕೆ ಓಕೆ, ಬಾಯ್. ನಾವು 15 ದಿನದಿಂದ ಆ ಚಿತ್ರಾಂಗದಲ್ಲಿ ಹುಡುಕ್ತಾನೆ ಇದೀವಿ. ಅವಳು ಎಲ್ಲೂ ಪತ್ತನೇ ಇಲ್ಲ. ಲೇ ಚಂಪಾ, ನಿನ್ ಮಾತ್ ಕೇಳ್ಕೊಂಡು ನಾವು ಚೀಟಿಗೆ ದುಡ್ಡು ಹಾಕಿದೀವಿ. ನಮ್ ದುಡ್ಡೇನಾದ್ರೂ ವಾಪಸ್ ಬಂದಿಲ್ಲ ಅಂದ್ರೆ ಮುಸ್ರೆ ತಪ್ಪಲೆ ತಗೊಂಡು ಮಕ್ಕಳು ಕೊಡ್ಬಿಡ್ತೀನಿ. ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡೆಲ್ಲ ಆ ಚೀಟಿ ಹಾಕಿದೆ. ನನ್ನ ದುಡ್ಡು ವಾಪಸ್ ಬರಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೊತ್ತಿತ್ತು ಜಾಜತ್ಗೆ, ನಮಗ್ ಗೊತ್ತಿತ್ತು ಈ ಡಿಟೆಕ್ಟಿವ್ ಕೆಲಸ ನಮ್ಗೆ ಬರುತ್ತೆ ಅಂತ. ಜಾಜಿ ಅವರೇ, ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ. ಆ ಚಿತ್ರಾಂಗದ ಎಲ್ಲೇ ಅಡಗಿದ್ರು ಅವಳನ್ನ ಎತ್ತಾಕೊಂಬಂದು ನಿಮ್ಗೆ ಒಪ್ಪಿಸ್ಬಿಡ್ತೀವಿ. 200 ರೂಪಾಯಿ ಅಲ್ಲ, 500 ರೂಪಾಯಿ ತಗೊಳ್ಳಿ, ಎತ್ತಕೊಂಡು ಬನ್ನಿ. ಮೊದಲು ಯಾರು ಸಿಗ್ತಾರ ಅವ್ರನ್ನ ಬಲಿ ಹಾಕ್ಬಿಡ್ತೀನಿ. ಯಾಕೆ ಬೇಕಿತ್ತು ಇವ್ರಿಗೆ? ಮಾತಾಡಬೇಡಿ ನೀವು. ಮಾಡ್ದೆಲ್ಲ ಮಾಡ್ಬಿಟ್ಟು ಈಗ ಲಂಗ ತೋರ್ಸಕ್ಕೆ ಕುಂಕುಮ ಹಚ್ಚಕ್ಕೆ ಬರ್ತೀರಾ? ರೇ, ಒಂದು ಕ್ಷಣ ನನ್ನ ಮನೇಲಿ ಇಲ್ದೇ ಬರೋದು ಸಾಕು. ಏನು ನಾನು ಒಂದು ಎಡವಟ್ಟು ಮಾಡ್ಕೊಂಡೇ ಇರ್ತೀರಲ್ವ? ನಿಮ್ಮನ್ನ ನೀವು ಒಂದ್ಸಲ ನಿಮ್ಮನ್ನ ನೀವು ಒಂದ್ಸಲ ಕನ್ನಡಿ ನೋಡ್ಕೊಂಡಿದ್ದೀರೇನ್ರಿ? ನಾಳೆನೋ ನಾಡಿದ್ದು ಟಿಕೆಟ್ ತಗೊಳಂಗಿದ್ದೀರಾ? ನಿಮಗೆ ಈ ಚೀಟಿ ವ್ಯವಹಾರ ಬೇಕಿತ್ತೇನ್ರಿ? ನಾನೇನೋ ಮಾಡ್ಲಿ, ಈ ಚಂಪಾ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಆಸೆ ತೋರಿಸ್ಬಿಟ್ಟು
ಹಾಕ್ಬಿಟ್ಲು. ನಾನು ಇರೋದೆಲ್ಲ ಹಾಕಿ ಟೋಪಿ ಬಿದ್ದೋಗ್ಬಿಟ್ಟೆ. ಹಾಕ್ಕೊಳ್ಳಿ ತಲೆ ಮೇಲೆ ಒಂದು ನೀನು ಕಣ್ಣು ಮುಂದೆ ಹಣ ಮತ್ತು 5 ಕೋಟಿ ರೂಪಾಯಿ ಆಸ್ತಿ ನಿಗದ್ಕೊಂಡು ಬಿದ್ದಿದೆ. ಇದ್ರ ಮೇಲೆ ನಿನ್ನ ಚೀಟಿ ವ್ಯವಹಾರ ಬೇಕಿತ್ತೆ. ನನ್ನ ಹೆಸರಲ್ಲಿ 5 ಕೋಟಿ ರೂಪಾಯಿ ನಿಗದ್ಕೊಂಡು ಬಿದ್ದಿದ್ದು ನೀನು ನನ್ನ ಕಡೆ ತಿರುಗೇ ನೋಡ್ತಾ ಇರ್ಲಿಲ್ಲ. ಅದಕ್ಕೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡಿ ನಿಮ್ಮನ್ನು ಹೊಲಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡಿದೆ. ಅಷ್ಟರಲ್ಲಿ ನಿಮ್ಮ ಹೆಂಡ್ರವ ಬಂದು ಕೆಲಸನೆಲ್ಲ ಗಬ್ಬೆಬ್ಬಿಸ್ಬಿಟ್ರು. ಅವ್ರು ಮಾಡಿರೋ ಕೆಲಸ ಯಾವತ್ತು ತಾನೇ ಗಮ್ ಅಂತಿದೆ. ಡೋಂಟ್ ಟಾಕ್ ರಬಿಶ್. ಗಮ್ ಅನ್ಸಕ್ಕೆ ಗಬ್ಬಿ ಎಬ್ಸಕ್ಕೆ ನಾವೇನು ಊದ್ಬತ್ತಿ ವ್ಯಾಪಾರ ಮಾಡ್ತಿರ್ಲಿಲ್ಲ. ಮಾಡ್ತಾ ಇದ್ದು ಚೀಟಿ ವ್ಯವಹಾರ. ಫೋನ್ಗೂ ಸಿಗ್ತಾರಂತ ಚೀಟಿ ಚಿತ್ರಾಂಗದನ ಹೇಗಾದ್ರೂ ಮಾಡಿ ಕ್ಯಾಚ್ ಮಾಡ್ಬೇಕು. ನಾನು ಆಯಮ್ಮನ್ ಕ್ಯಾಚ್ ಮಾಡಕ್ ಹೋಗಿ ಮಧ್ಯದಾರಲ್ಲೇ ಪ್ಯಾಚ್ ಆದ್ರೆ ಯಾವನ್ ಗತಿ. ಬಂದ್ಬಿಟ್ಯಾ? ನೀನು ಗಂಡುಗಲಿ ವಂಶದ ಮಾನ ಮರ್ಯಾದೆ ಉಳಿಸೋದಕ್ಕೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಆಮೇಲೆ ಮಾತಾಡ್ತೀನಿ. ಜಾಜತ್ಗೆ ಆ ಚೀಟಿ ಚಿತ್ರಾಂಗದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಜಾಜಿ ಅವರೇ, ಅವ್ರಿಗೆ ಹುಡುಗರು ಶೋಕಿ ಇದೆಯಂತೆ. ಎಲ್ಲ ಜಾಜತ್ಗೆ ಫೇಸ್ಬುಕ್ ಅಲ್ಲಿ ತನ್ನ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಹಾಕಿ ಹುಡುಗರನ್ನ ಅಟ್ರಾಕ್ಟ್ ಮಾಡ್ತಾಳಂತೆ. ಅಭಿ ಈಗ ನೀವೇ ನಮಗೆ ಹೆಲ್ಪ್ ಮಾಡ್ಬೇಕು. ಮಹಿಳಾ ಸಂಘದವರೆಲ್ಲ ದುಡ್ಡು ಹಾಕ್ಬಿಟ್ಟಿದ್ದಾರೆ. ಮಹಿಳಾ ಸಂಘದ್ದು ಹಾಳಾಗೋಗ್ಲಿ, ನಿನ್ನ ದೇವ್ರ ಪಕ್ಕ ತಂಗಿನೂ ಹಾಕ್ಬಿಟ್ಟಿದ್ದಾಳೆ. ಯಾರಾದ್ರೂ ಮಾಡಿ ನಮ್ಮ ದುಡ್ಡು ವಾಪಸ್ ಬಲ್ಲ ಹಾಗೆ ಮಾಡೋ. ಬೆಳಕರ್ದ್ರು ಸಾಕು ಇಂಥ ಚೀಟಿ ಪಾಟಿ ವ್ಯವಹಾರಕ್ಕೆಲ್ಲ ಕೈ ಹಾಕಿ ಮೋಸ ಹೋಗಬೇಡಿ ಅಂತ ಟಿವಿನಲ್ಲಿ ಬೊಂಬಡಿ ಹೊಡಿತಾನೆ ಇರ್ತಾರೆ. ಇಷ್ಟು ಮೇಲು ಮೋಸವಾಗಿದ್ರಿ ಅಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡಾಗ ಯಾವ ಬಣ್ಣಕ್ಕೆ ಕಲೆ ಹೆಚ್ಚಿಬಿಡ್ಲಿ ಅಂತ. ಅಭಿ ಇದು ಸ್ಪೀಚ್ ಮಾಡೋಂಥ ಟೈಮ್ ಅಲ್ಲ. ಆದಷ್ಟು ಬೇಗ ಆ ಚೀಟಿ ಚಿತ್ರಾಂಗದನ ಹುಡುಕಿ ಎಲ್ಲ ದುಡ್ಡು ವಾಪಸ್ ಕೊಡ್ಸಿ. ಅವಳನ್ನ ಹಿಡ್ದಾಕ್ಬೇಕು ಅಂದ್ರೆ ಹಂಗ್ ಮಾಡ್ಬೇಕು. ನಾನು ಹಂಗೆ ಮಾಡ್ತೀನಿ. ಏನ್ ಮಾಡ್ತೀರಾ? ಬಾಯ್ ಬಿಟ್ಟು ಹೇಳಲ್ಲ ರೀ, ಮಾಡಿ ತೋರಿಸ್ತೀನಿ. ಯಾರಿದು? ನೋಡೋದಕ್ಕೆ ಥೇಟ್ ಬ್ರಿಟಿಷ್ ರಾಜ್ಕುಮಾರ್ ತರ ಇದ್ದಾನೆ. ಓ, ಪ್ರಿನ್ಸ್ ಟೋಪಿವಾಲಾ. ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡಿರೋ ಹಾಗಿದೆ. ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ದುಡ್ಡನ್ನೆಲ್ಲ ಲಪ್ಟಾಯಿಸ್ಬಿಡ್ಬೋದು. ಈಗಲೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ. ಏನು ಯಜಮಾನ್ರೆ, ಏನಾಯ್ತು? ಲೇ, ಆ ಚೀಟಿ ಚಿತ್ರಾಂಗದಾಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸಿದ್ದೆ. ಅವಳು ಒಪ್ಪಿಗೆ ಕೊಟ್ಬಿಟ್ಟವಳೆ. ಅಂದ್ರೆ ಈಗ ಚೀಟಿ ಚಿತ್ರಾಂಗದ ಜೊತೆ ನೀವು ಫ್ರೆಂಡ್ಶಿಪ್ ಬೆಳೆಸ್ತೀರಾ? ನೀವು ಮಾಡಿರ್ತಕ್ಕಂಥ ಎಡವಟ್ಟು ಕೆಲಸಕ್ಕೆ ಅಂಥವ್ರನ್ನೆಲ್ಲ ನಾನು ಫ್ರೆಂಡ್ಶಿಪ್ ಮಾಡ್ಕೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಬೇಕು ಅಂದ್ರೆ ಹೇಳಿ ಮಾಡ್ಕೊತೀನಿ, ಇಲ್ಲಾಂದ್ರೆ ನನಗೆ ಹಾಕ್ಬೇಕು ಅಂತ ನನ್ನ ಪಾಡಿಗೆ ನಾನು ಬಿದ್ದು ಬಿಡ್ತೀನಿ. ದುಡ್ಡು ಕಳ್ಕೊಂಡವ್ರು ನೀವು ತಾನೇ. ಬೇಡ, ಅವಳ ಜೊತೆ ಫ್ರೆಂಡ್ಶಿಪ್ ಬೆಳೆಸಿ. ಒಟ್ಟಿನಲ್ಲಿ ನಮ್ಮ ಕಾರ್ಮಿಕ ಸಂಘದ ದುಡ್ಡು ವಾಪಸ್ ಬಂದ್ರೆ ಸಾಕು. ಲೇ, ಮೊಬೈಲಲ್ಲಿ ಸಿಗದೆ ಇರೋ ಈ ಚೀಟಿ ಚಿತ್ರಾಂಗದೆ ನನಗೆ ಫೇಸ್ಬುಕ್ಕಲ್ಲಿ ತಗಲಾಕೊಂಬಿಟ್ಟವಳೆ. ಈಗ ನೋಡ್ತಾ ಇರೋ ಮೆಸೇಜ್ ಮೇಲೆ ಮೆಸೇಜ್ ಕಳಿಸ್ತೀನಿ, ನಿಮ್ಮೆಲ್ಲರ ದುಡ್ಡನ್ನು ವಾಪಸ್ ಕೊಡಿಸ್ತೀನಿ. ಹಾಯ್ ಮಿಸ್ಟರ್ ಪ್ರಿನ್ಸ್ ಟೋಪಿವಾಲಾ. ಅಯ್ಯೋ ಚಿತ್ರಾಂಗದ, ಎಸ್. ಫೇಸ್ಬುಕ್ಕಲ್ಲಿ ನಿಮ್ಮ ರಿಕ್ವೆಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಡು ಹೊರಡಿ ಬಂದ್ಬಿಟ್ಟೆ. ಐ ಆಮ್ ಸೋ ಹ್ಯಾಪಿ. ನಾನು ಸ್ಪಿನ್ಸ್ಟರ್. ಯಾವುದಾದ್ರೂ ಒಳ್ಳೆ ಹುಡುಗ ಸಿಕ್ಕರೆ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಸ್ಟಿಲ್ ಬ್ಯಾಚುಲರ್. ನಿಮ್ಮಂಥ ಸುಂದರವಾದ ಹುಡುಗಿಗೋಸ್ಕರನೇ ಅಷ್ಟು ವರ್ಷಗಳಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವನೇನಾದ್ರೂ ನಾನು ಮದುವೆ ಆಗ್ಬಿಟ್ರೆ ಇವನ ಹತ್ರ ಇರೋ ದುಡ್ಡೆಲ್ಲ ದೋಚ್ಬಿಡ್ಬೋದು. ಯಾಕೆ ತಾವು ಏನೋ ಯೋಚನೆ ಮಾಡ್ತಾ ಇದ್ದಂಗಿದೆ. ಏನಿಲ್ಲ, ಮದುವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಹನಿಮೂನ್ಗೆ ಇಂಥದ್ದೇ ಜಾಗ ಅಂತ ಏನೂ ಬೇಕಾಗಲ್ಲ. ಅದು ಹೇಳ್ಬೇಕಿದ್ರು ಆಗ್ಬಿಡುತ್ತೆ. ಸುಂಕದ ಕಟ್ಟೆ ಹಾಕ್ಬೋದು, ಇಲ್ಲ ಕತ್ರಗುಪ್ಪೆಲ್ಲ ಎಲ್ಲ ಒಂದು ಕಡೆ ಆಗುತ್ತೆ ಬಿಡಿ. ಹೌದು, ನೀವೇನ್ ಬಿಸ್ನೆಸ್ ಮಾಡ್ತೀರಾ? ನಮ್ಮದು ಚೀಟಿ ಬಿಸ್ನೆಸ್. ಚೀಟಿ ವ್ಯವಹಾರನಾ? ಹೌದು, ಆದರೆ ನಮ್ಮದು ಚಿಕ್ಕ ಅಲ್ಲ, ಎಲ್ಲ ದೊಡ್ಡದು. ಅಂದರೆ ಇಂಡಿಯನ್ ರುಪೀಸಲ್ಲಿ ನೀವು ಇನ್ವೆಸ್ಟ್ ಮಾಡಿಬಿಟ್ರೆ ಡಾಲರ್ಸ್ ರೂಪದಲ್ಲಿ ಪಡಿಬೋದು. ಓ, ಆಕ್ಚುಲಿ ನಾನು ಚೀಟಿಲಿ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಹೇಗೆ ಇನ್ವೆಸ್ಟ್ ಮಾಡೋದು? ಅದು ನೋಡಿ ಚಿತ್ರಾಂಗದ ಗದ. ಈಗ ನೀವು ನಾನು ಹೇಳೋ ಚೀಟಿನಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ಕೊಳ್ಳಿ. ಅದು ನೋಡಿ, ಒಂದು ಮಗು ಬರಬೇಕು ಅಂದರೆ 9 ತಿಂಗಳು ಕಾಯಬೇಕಾಗುತ್ತೆ. ಆದರೆ ನಾನು ಹೇಳೋ ಕಡೆ ಇನ್ವೆಸ್ಟ್ ಮಾಡಿದರೆ ಬರೀ 6 ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ ನೀವೊಂದು 6 ಕೋಟಿ ಪಡಿಬೋದು. ಈಗ ಹೇಗೂ ನೀವು ಲೈಫ್ ಪಾರ್ಟ್ನರ್ ಆಗೋದು ಅಂತ ಡಿಸೈಡ್ ಮಾಡಿದ್ವಲ್ವಾ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ನನ್ನ ಹತ್ರ ಕೊಟ್ಬಿಡಿ. ಎಲ್ಲದೂ ಸೇರಿಸಿ ಇನ್ವೆಸ್ಟ್ ಮಾಡ್ಬಿಡೋಣ. ನಮ್ಮ ಹತ್ರ ಮನಿ ಅನ್ನೋದು ಕ್ರಾಸ್ ಟುಗೆದರ್ ಆಗಿಬಿಡುತ್ತೆ. ಆಮೇಲೆ ನಾನು ನೀನು ವಾಲ್ ಟೂರೇ ಮಾಡ್ಕೊಂಬಂದ್ಬಿಡ್ಬೋದು. ಏನಂತೀಯ? ಸೂಪರ್. 1 ನಿಮಿಷ ಇರಿ, ನನ್ನ ಹತ್ರ ಇರೋ ದುಡ್ಡನ್ನು ತಗೊಂಡ್ಬಂದ್ಬಿಡ್ತೀನಿ. ತಗೊಳ್ಳಿ ದುಡ್ಡು. ಇದರಲ್ಲಿ ದುಡ್ಡಿದೆಯಾ? ಆಫ್ ಕೋರ್ಸ್.
ಯೋಚನೆ ಮಾಡಬೇಡಿ. ಈ ದುಡ್ಡನ್ನ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದನ್ನ ಹೇಗೆ ಡಬ್ಬಲ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಲೆ ಒಂದು ಸೆಕೆಂಡ್ ಕಣ್ಮುಚ್ಚಿ. ಪ್ರಿನ್ಸ್ ಟೋಪಿವಾಲ ಈ ಮನೆಗೆ ಯಾಕೆ ಕೊಡ್ ಬಂದ್ರಿ? ಅದು ನಿಮಗೆ ಮದುವೆ ಮಾಡ್ಸಕ್ಕೆ. ಒಂದು ನಿಮಿಷ ಇರಿ. ಅಯ್ಯೋ ಸಾಕು ಬಿಡಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲದು ನಿಮ್ಮ ತಲೆಗೆ ಬಂದ್ಬಿಡುತ್ತೆ. ಮಿಸ್ಟರ್ ಪ್ರಿನ್ಸ್ ಟೋಪಿವಾಲ, Yeah. ಇದು ಮೋಸ. You're a cheater. ಚೀಟಿ ಹೆಸರಲ್ಲಿ ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದಲ್ಲ, ಮೋಸ ಮಾಡ್ತಾ ಇದ್ದದ್ದು ನೀನಾ? ಇವಳನ್ನ ಸುಮ್ಮನೆ ಬಿಡ್ಬೇಡಿ, ತಗೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ಬಿಡಿ. ಹಾಗಾದ್ರೆ ನೀವು ಚೀಟಿ ಹೆಸರಲ್ಲಿ ಜನಗಳಿಗೆಲ್ಲ ಮೋಸ ಮಾಡಿ ದುಡ್ಡನ್ನ ಲಪ್ಟಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಲ್ಲ, ಹೇಗಾದ್ರೂ ಮಾಡಿ ನಿನ್ನನ್ನು ಮಾಲ್ ಸಮೇತ ಹಿಡಿದಾಕ್ಬೇಕು ಅಂತ ಟೋಪಿ ಬಾಲ್ನ ವೇಷದಲ್ಲಿ ಬಂದಿರೋ ಪಾಂಡುರಂಗ ಗಂಡುಗಳಿ.